ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಪಡೆಯೋದಕ್ಕೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೆಜೆಸ್ಟಿಕ್ಕಿಂದ ಮುತ್ತಪ್ಪ, ಹಾಗೇನೇ ಸ್ಯಾಟಲೈಟ್ ಬಸ್ ಸ್ಟಾಪ್ನಿಂದ ಧ್ರುವರಾಜ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಈಗ ಜನರು ಮತ್ತು ಸಿಬ್ಬಂದಿ ವರ್ಗ ಇವರಿಂದ ಅಭಿಪ್ರಾಯವನ್ನು ಸಂಗ್ರಹ ಮಾಡುವಂಥ ಕೆಲಸವನ್ನು ನಾವು ಮಾಡೋಣ. ಮೊದಲನೇದಾಗಿ ಮೆಜೆಸ್ಟಿಕ್ನಿಂದ ಮುತ್ತಪ್ಪ ನೇರ ಸಂಪರ್ಕದಲ್ಲಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮುತ್ತಪ್ಪ, ನೇರವಾಗಿ ಸಾರಿಗೆ ನೌಕರು ಹೇಳ್ತಾ ಇದ್ದಾರೆ, ಪ್ರತಿ ಸಾರಿಯೂ ಕೂಡ ಸರ್ಕಾರಗಳು ಬರ್ತಾವೆ ಹೋಗ್ತಾವೆ, ಭರವಸೆಗಳನ್ನು ಕೊಡ್ತಾರೆ, ಆದರೆ ನಮ್ಮ ಬೇಡಿಕೆ ಇಲ್ಲಿವರೆಗೂ ಈಡೇರಿಸಿಲ್ಲ, ಸಂಬಳ ಹೆಚ್ಚು ಮಾಡಿಲ್ಲ, ಅರಿಯರ್ಸ್ ಕೊಟ್ಟಿಲ್ಲ, ನಾವು ಹೇಗೆ ಜೀವನ ಮಾಡೋದು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಸೊ ಸಾರಿಗೆ ನೌಕರರು ತಮ್ಮ ಪ್ರತಿಭಟನೆಯನ್ನು ಹೇಗೆ ಸಮರ್ಥನೆ ಮಾಡ್ಕೊಳ್ತಾರೆ, ನಾಳೆ ಸಾರಿಗೆ ವ್ಯತ್ಯಯ ಆದರೆ ಜನ ಅದನ್ನು ಹೇಗೆ ಎದುರಿಸ್ತಾರೆ? ಶ್ರೀಪಾದ್, ಎಲ್ಲವೂ ಕೂಡ ಇವತ್ತು ಮುಖ್ಯಮಂತ್ರಿಗಳ ಸಭೆ ಮೇಲೆ ನಿರ್ಧಾರವಾಗುತ್ತೆ. ಯಾಕಂದರೆ ಮುಖ್ಯಮಂತ್ರಿಗಳು ಈ ಸಾರಿಗೆ ಸಂಘಟನೆಗಳ ಒಂದು ಬೇಡಿಕೆಯನ್ನು ಈಡೇರಿಸ್ತೀನಿ ಅಂತೇನಂತ ಭರವಸೆಯನ್ನು ಕೊಟ್ಟರೆ ನಾಳೆ ಯಾವುದೇ ರೀತಿಯಾದ ಮುಷ್ಕರ ಇರೋದಿಲ್ಲ. ಆದರೆ ಸಾರಿಗೆ ಸಂಘಟನೆಗಳ ಒಂದು ಬೇಡಿಕೆಯನ್ನು ಸರ್ಕಾರ ತಿರಸ್ಕಾರ ಮಾಡಿದರೆ ನಾಳೆ ರಾಜ್ಯಾದ್ಯಂತಲಿರುವಂತಹ 23,000 ಬಸ್ ಸೇವೆನಿದೆ ಕಂಪ್ಲೀಟ್ ಆಗಿ ಸ್ತಬ್ಧವಾಗುತ್ತೆ. ಯಾಕಂದರೆ ಈಗಾಗಲೇ ಸಾರಿಗೆ ಸಂಘಟನೆಗಳು ತಮ್ಮ ಬಸ್ನ ಮುಂಭಾಗದಲ್ಲಿ 5ನೇ ತಾರೀಕಿನ ನಾವು ಮುಷ್ಕರ ಮಾಡ್ತೀವಿ ಅಂತೇಳಿ ಎಲ್ಲ ಬಸ್ ಮುಂದೆ ಈ ರೀತಿಯಾದಂತಹ ಒಂದು ಸ್ಟಿಕ್ಕರ್ಗಳನ್ನು ಅಂಟಿಸುವ ಮೂಲಕ ಸಾರ್ವಜನಿಕರಿಗೆ ಈಗಲೇ ಒಂದು ಎಚ್ಚರಿಕೆ ಕೊಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಯಾಕಂದರೆ 38 ತಿಂಗಳ ಹಿಂಬಾಕಿ ಆಗಿರ್ಬೋದು, 25% ಏನು ಸ್ಯಾಲ್ರಿ ಹೈಕ್ ಮಾಡಬೇಕು ಅಂತೇಳಿ ಅವರ ಬೇಡಿಕೆ ಏನಿದೆ, ಆ ಬೇಡಿಕೆಯನ್ನು ಸರ್ಕಾರ ಈಡೇರಿಕೆ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕಂದರೆ 38 ತಿಂಗಳ ಒಂದು ಅರಿಯರ್ಸ್ ಅಂತಂದರೆ ಹತ್ತತ್ರ 1,800 ಕೋಟಿ ರೂಪಾಯಿ ಕೊಡಬೇಕಾಗತ್ತೆ. ಆದರೆ ಸರ್ಕಾರದ ಬಳಿ ಈಗಾಗಲೇ ಆರ್ಥಿಕವಾಗಿ ದೊಡ್ಡ ಸಂಕಷ್ಟದಲ್ಲಿ ಕೂಡ ಸರ್ಕಾರ ಇದೆ. ಹೀಗಾಗಿ ಸಾರಿಗೆ ನೌಕರರ ಮುಷ್ಕರ ಏನು ಸಾಕಷ್ಟು ಕತ್ತಿಟ್ಟ ಬುತ್ತಿ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಯಾಕಂದರೆ ಈಗಾಗಲೇ ಬಸ್ಗಳ ಮುಂಭಾಗದಲ್ಲಿ ಈ ರೀತಿಯಾದಂತಹ ಒಂದು ಸ್ಟಿಕ್ಕರ್ಗಳನ್ನ ಅಂಟಿಸೋದು ನೋಡಿದರೆ ಇವತ್ತಿನ ಸಭೆ ಬಹುತೇಕ ವಿಫಲವಾಗೋದು ಕೂಡ ಸಾಧ್ಯತೆ ಇರುವಂಥದ್ದು. ಜೊತೆಗೆ ಈಗಾಗಲೇ ಸರ್ಕಾರ ಈ ಒಂದು ಎಸ್ಮಾ ಕೂಡ ಜಾರಿ ಮಾಡಿದೆ. ಕಾರ್ಮಿಕ ಸಂಘಟನೆ ಆಗಿರ್ಬೋದು ಮತ್ತು ಸಾರಿಗೆ ಸಂಘಟನೆ ಎಲ್ಲರಿಗೂ ಜೊತೆ ಕೂಡ ಈಗಾಗಲೇ ಆಯುಕ್ತರುಗಳು ಕೂಡ ಸಭೆಯನ್ನು ಮಾಡಿದ್ದಾರೆ. ಈ ಸಭೆ ಎಲ್ಲವೂ ಕೂಡ ವಿಫಲವಾಗಿರುವಂತಹ ಕಾರಣಕ್ಕಾಗಿ ಇವತ್ತಿನ ಸಭೆ ಕೂಡ ವಿಫಲವಾಗುತ್ತೆ ಅನ್ನೋದು ಕೂಡ ಸಾರಿಗೆ ಸಂಘಟನೆಗಳ ಒಂದು ವಾದವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಏನು ಪ್ರಯಾಣಿಕರಿಗೆ ಒಂದು ಸಂದೇಶ ಕೊಡಬೇಕಿತ್ತು, ಆ ಸಂದೇಶ ಕೊಡುವಂತಹ ಕೆಲಸ ಕೂಡ ಈಗಾಗಲೇ ಸಂಘಟನೆಗಳು ಮಾಡ್ತಿದ್ದಾವೆ. 2021ರಲ್ಲಿ ಏನು 17 ದಿನಗಳ ಕಾಲ ಸಾರಿಗೆ ಸಂಚಾರ ಕಂಪ್ಲೀಟ್ ಆಗಿ ಅಸ್ತವ್ಯಸ್ತವಾಗಿತ್ತು, ಜನ ಪರದಾಡಿದ್ರು, ಬಸ್ ಇಲ್ಲದೆ ಸಾಕಷ್ಟು ತೊಂದರೆ ಆಗಿತ್ತು. ಈಗ ಪ್ರತಿದಿನ ಕೂಡ ಕಾಲೇಜ್ಗೆ ಹೋಗ್ಬೇಕಂದ್ರೆ, ಸರ್ಕಾರಿ ನೌಕರು ಕಚೇರಿಗೆ ಹೋಗ್ಬೇಕಂದ್ರೆ, ಆಸ್ಪತ್ರೆಗೆ ಹೋಗ್ಬೇಕಂದ್ರೂ ಕೂಡ ಇದೇ ಸರ್ಕಾರಿ ಬಸ್ಗಳನ್ನು ಕೂಡ ಎಲ್ಲರೂ ಅವಲಂಬಿತರಾಗಿದ್ರು. ಆದರೆ ಈಗ ಏಕಾಏಕಿ ಬಸ್ ನಿಂತು ಹೋದರೆ ಏನು ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡುತ್ತೆ. ನನ್ನ ಜೊತೆಗೆ ಪ್ರಯಾಣಿಕರು ಕೂಡ ಇದ್ದಾರೆ. ಸರ್, ನಾಳೆ ಸಾರಿಗೆಯವರೆಲ್ಲರೂ ಬಸ್ಸನ್ನು ಸ್ಟಾಪ್ ಮಾಡ್ತೀವಿ, ನಾವು ಬಂದ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಎಷ್ಟು ತೊಂದರೆ ಆಗುತ್ತೆ ಸರ್ ಪ್ರಯಾಣಿಕರಿಗೆ? ಸರ್, ತುಂಬ ಅನಾನುಕೂಲ ಆಗುತ್ತೆ ಜನಗಳಿಗೆ. ಅವರವರ ಅನುಕೂಲ ನೋಡ್ಕೊಂಡು ಅವ್ರು ಏನು ಮಾಡ್ಕೋತಾರೆ. ಜನಗಳಿಗೆ ಭಾಳ ಅನಾನುಕೂಲ ಆಗುತ್ತೆ ಇದರಿಂದ, ಅಷ್ಟು ಹೇಳಬಲ್ಲೆ. ನಾವು ಅದೇ ಹೇಳೋದು, ತುಂಬ ಅದು ಅನಾನುಕೂಲ ಆಗುತ್ತೆ ಜನಗಳಿಗೆ, ಬಸ್ಸಿನ ತೊಂದರೆ ಆಗುತ್ತೆ. ಶ್ರೀಪಾದ್, ಈಗಾಗಲೇ ಸಾಕಷ್ಟು ನಾವು ಮಾತಾಡಿಸಿದ್ದೀವಿ, ಎಲ್ಲರೂ ಹೇಳ್ತಿರೋದು ಇಷ್ಟೇ. ಸರ್ಕಾರ ಈ ಮುಷ್ಕರದ ಮುಂಚಿತವಾಗಿಯೇ ಎಲ್ಲ ಸಾರಿಗೆ ಸಂಘಟನೆ ಜೊತೆಗೆ ಮಾತುಕತೆ ನಡೆಸಬೇಕಾಗಿತ್ತು. ಅವರ ಜೊತೆಗೆ ಸಂಧಾನ ಮಾಡುವ ಮೂಲಕ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಏನು ಇಷ್ಟು ಬೇಗನೆ ಒಂದು ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು. ಆದರೆ ಸರ್ಕಾರ ಇಲ್ಲಿವರೆಗೂ ತಂದು ಈಗ ಸಭೆ ಮಾಡ್ತಿರೋದು ಸರಿ ಇಲ್ಲ ಅನ್ನೋದು ಪ್ರಯಾಣಿಕರ ಒಂದು ವಾದ ಆಗಿರುವಂಥದ್ದು. ಆದರೆ ನಾಳೆ 23,000 ಬಸ್ಗಳಿದ್ದಾವೆ ರಾಜ್ಯಾದ್ಯಂತ, ಎಲ್ಲವೂ ಕೂಡ ಸ್ಥಗಿತಗೊಂಡ್ರೆ ಸಾರಿಗೆ ಸಂಚಾರದ ಮೇಲೆ ದೊಡ್ಡ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಈಗಾಗಲೇ ಹೆಣ್ಮಕ್ಳು ಫ್ರೀ ಬಸ್ನ ಮೇಲೆ ಅವಲಂಬಿತರಾಗಿರುವಂಥದ್ದು, ಶಾಲಾ ಕಾಲೇಜಿಗೆ ಹೋಗುವಂತಹ ವಿದ್ಯಾರ್ಥಿಗಳು ಕೂಡ ಸರ್ಕಾರಿ ಬಸ್ ಮೇಲೆ ಅವಲಂಬಿತರಾಗಿದ್ದಾರೆ. ಈಗಾಗಲೇ ಎಸ್ಮಾ ಜಾರಿ ಆದರೂ ಕೂಡ ಸಾರಿಗೆ ಸಂಘಟನೆಗೂ ಇದಕ್ಕೆ ಬಗ್ಗದೆ ಸರ್ಕಾರಕ್ಕೆ ಸೆಡ್ಡು ಹೊಡೆಯುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ನಾಳೆ ಮುಷ್ಕರವನ್ನು ಬೆಳಗಿನ ಜಾವ 6 ಗಂಟೆಯಿಂದ ಅನಿರ್ದಿಷ್ಟವಾದ ಕಾಲವರೆಗೂ ಕೂಡ ಸಾರಿಗೆ ಸಂಚಾರವನ್ನು ಸ್ಥಗಿತಗೊಳಿಸ್ತೀವಿ ಅಂತ ಹೇಳ್ಬಿಟ್ಟು ಈಗ ಪಟ್ಟು ಹಿಡಿದಿರುವಂಥದ್ದು. ಇದಕ್ಕೆ ಎಲ್ಲ ಸಾರಿಗೆ ಸಂಘಟನೆಗಳು ಕೂಡ ಒಂದಾಗಿ ಸರ್ಕಾರದ ವಿರುದ್ಧ ಈಗ ಹೋರಾಟ ಮಾಡ್ತಿದ್ದಾರೆ. ಆದರೆ ಇವತ್ತು ಮಧ್ಯಾಹ್ನ ನಡೆಯುವಂತಹ ಸಭೆಯಲ್ಲಿ ಏನಾದರೂ ಸರ್ಕಾರ ಸಕಾರಾತ್ಮಕವಾಗಿ ಏನೋ ಸ್ಪಂದನೆ ಮಾಡಿದರೆ ನಾಳೆ ಮುಷ್ಕರ ನಡೆಯೋದಿಲ್ಲ. ಇದನ್ನು ಹೊರತುಪಡಿಸಿದರೆ ನಾಳೆಗೆ ದೊಡ್ಡ ಮಟ್ಟದ ಮುಷ್ಕರ ಆಗುತ್ತೆ, ಜನಜೀವನ ಅಸ್ತವ್ಯಸ್ತವಾಗುತ್ತೆ, ಜನ ಬಸ್ಗಳಿಲ್ಲದೆ ಬಸ್ ನಿಲ್ದಾಣಗಳಲ್ಲಿ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗುತ್ತೆ. ಒಂದೊಮ್ಮೆ ಸರ್ಕಾರ ಖಾಸಗಿ ಬಸ್ಗಳನ್ನು ನಾವು ಸೇವೆ ತರ್ತೀವಿ ಅಂತಂದರೆ ಮಹಿಳೆಯರಿಗೆ ಫ್ರೀ ಬಸ್ಸನ್ನು ಕೊಡ್ತಾರಾ ಅನ್ನೋದು ಕೂಡ ಈಗ ದೊಡ್ಡ ಪ್ರಶ್ನೆ ಆಗಿರುವಂಥದ್ದು. ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ಸನ್ನು ಕೊಡ್ತಾರಾ ಅನ್ನೋದು ಕೂಡ ದೊಡ್ಡ ಪ್ರಶ್ನೆ ಆಗಿರುವಂಥದ್ದು. ಶ್ರೀಪಾದ್, ಫೈನ್, ಥ್ಯಾಂಕ್ ಯು ಮುತ್ತಪ್ಪ. ಸಂಪರ್ಕದಲ್ಲಿರಿ. ಧ್ರುವರಾಜ್ ಸ್ಯಾಟಲೈಟಿಂದ ಇದ್ದಾರೆ. ಧ್ರುವರಾಜ್, ಅಲ್ಲಿ ಯಾವ ರೀತಿಯ ಮಾತುಗಳು ಕೇಳಿ ಬರ್ತಾ ಇದೆ? ಜನ ಏನಾದರೂ ಮಾತಾಡ್ತಿದ್ದಾರೆ ನಾಳಿನ ಸ್ಟ್ರೈಕ್ ಬಗ್ಗೆ? ಹಾಗೇನೆ ಸಿಬ್ಬಂದಿ ಏನಾದರೂ ಮಾತಾಡ್ತಾ ಇದ್ದಾರೆ ಈ ಸ್ಟ್ರೈಕ್ನ ಬಗ್ಗೆ? ತಮ್ಮಲ್ಲಿ ಏನು ಅಪ್ಡೇಟ್ಸ್ ಕೊಡ್ತೀರಿ?
ಶ್ರೀಪಾದ್, ನಾಳೆಯಿಂದ ಈ ಮುಷ್ಕರ ಕೈಗೊಳ್ತಾ ಇದ್ದಾರೆ. ಈಗ ಇವತ್ತು CM ಸಭೆಯ ನಂತರ ಇದು ಅಧಿಕೃತವಾಗಿ ಗೊತ್ತಾಗುತ್ತೆ. ನಾನೀಗ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲೇ ಇದ್ದೀನಿ. ನಾನು ಈ ಒಂದು ಬಸ್ನಲ್ಲಿ ಹೋಗಿ ಜನರನ್ನ ಮಾತಾಡಿಸುವಂಥ ಕೆಲಸವನ್ನ ಕೂಡ ಮಾಡ್ತಾ ಹೋಗ್ತೀನಿ. ಮೇಡಮ್, ಈಗ ನಾಳೆ ಮುಷ್ಕರ ಮಾಡೋಕ್ಕೆ ಮುಂದಾಗಿದ್ದಾರೆ ಕಂಡಕ್ಟ್ರು ಮತ್ತು ಡ್ರೈವರ್ಗಳು. ಯಾಕಂತ ಹೇಳಿದ್ರೆ ಅವರಿಗೆ 38 ತಿಂಗಳಿಂದ ಸರ್ಕಾರ ಹಿಂಬಾಕಿ ಕೊಟ್ಟಿಲ್ಲ, ಸ್ಯಾಲ್ರಿ ಹೈಕ್ ಮಾಡಿಲ್ಲ ಅಂತ. ಏನು ಹೇಳ್ತೀರಾ? ನೀವು ಮುಷ್ಕರ ಮಾಡಿದ್ರೆ ಓಕೆನಾ? ಅವ್ರಿಗೆ ಹೋಗಲ್ಲ, ಸರಿ ಹೋಗಲ್ಲ. ಅದು ಅದರಲ್ಲಿ ಇದೆ, ಕೊಡಲೇಬೇಕಲ್ವಾ. ಅವರು ಪಾಪ ಕಂಡಕ್ಟ್ರ್ ಕೆಲಸ ಮಾಡ್ತಾರೆ, ಡ್ರೈವರ್ ಕೆಲಸ ಮಾಡ್ತಾರೆ, ಅವರಿಗೆ ಅವ್ರ ಸ್ಯಾಲ್ರಿ ಅವ್ರಿಗೆ ಕೊಡಬೇಕು. ಕಡಿಮೆ ಹೆಚ್ಚು ಅಂತಲ್ಲ, ಅವ್ರದ್ದೇನಿದೆ ಅದನ್ನು ಅವ್ರು ಕೊಡೋದು ನಮ್ಗೆ ಸರಿ ಅನಿಸುತ್ತೆ. ಅಂದರೆ ಅವರಿಗೆ ಪರಿಹಾರವನ್ನು ಅಂದ್ರೆ ಕೊಡಬೇಕು, ಕೆಲಸವನ್ನು ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸರ್, ಈಗ ಕಂಡಕ್ಟ್ರ್ ಡ್ರೈವರಿಗೆ ಸ್ಯಾಲ್ರಿನ ಹೈಕ್ ಮಾಡ್ತಾ ಅವರು ಮುಷ್ಕರ ಮಾಡ್ತಾ ಇದ್ದಾರೆ ಸರ್. ಏನು ಹೇಳ್ತೀರಾ ಅಂತ? ನೀವು ಸಪೋರ್ಟ್ ಮಾಡ್ತೀರಾ? ಅದೇ ಅವರು ಹಗಲು ರಾತ್ರಿ ಬೆಳಿಗ್ಗೆ ಎಲ್ಲ ಮಾಡ್ತಾರೆ. ಪಾಪ ಏನೋ ಒಂಚೂರು ಅವ್ರಿಗೂ ವರ್ಕೌಟ್ ಆಗಿ ಇದಾಗೋ ಥರ ಅವ್ರಿಗೂ ಫ್ಯಾಮಿಲಿ ಅಂತೆಲ್ಲ ಇರುತ್ತಲ್ಲ, ಸ್ವಲ್ಪ ಅವ್ರಿಗೂ ಯೂಸ್ ಆಗುತ್ತೆ ಒಂಚೂರು ಮಾಡಿದ್ರೆ. ಹಿಂಗೆ ಅವ್ರಿಗೆ ಕೊಡೋದು ಸಂಬಳ ಅಂತೂ ಕಡಿಮೆನೇ ಹೆಂಗಿದ್ರು, ಏನೋ ಒಂದು ಸ್ವಲ್ಪ ಏರಿಕೆ ಮಾಡಿದ್ರೆ ಸ್ವಲ್ಪ ಯೂಸ್ ಆಗ್ಬೋದೇನೋ. ಶ್ರೀಪಾದ್, ಮುಖ್ಯವಾಗಿ ಜನ ಹೇಳ್ತಾ ಇರೋದು ಕೂಡ ಅವರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಸಂಬಳವನ್ನು ಜಾಸ್ತಿ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಅವರು ಕೂಡ ಕಂಡಕ್ಟರ್ ಹಾಗೆ ಡ್ರೈವರ್ ಕೂಡ ಕೇಳ್ತಾ ಇರುವಂಥದ್ದು ಇದೇ ಒಂದು ವಿಚಾರ. ಕಳೆದ ಶಕ್ತಿ ಯೋಜನೆ ಬಂದ ನಂತರ ಸಾಕಷ್ಟು ಶ್ರಮವನ್ನು ವಹಿಸಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ ಸರ್ಕಾರ ಯಾಕೆ ಈ ರೀತಿಯ ನಿರ್ಲಕ್ಷ್ಯವನ್ನು ಮಾಡ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು. ಸರ್, ಈಗ ನಾಳೆ ಮುಷ್ಕರ ಮಾಡ್ತಾರಲ್ಲ, ನೀವು ಆ ಮುಷ್ಕರಕ್ಕೆ ಬೆಂಬಲ ನೀಡ್ತೀರಾ? ಏನು ಹೇಳ್ತೀರಾ? ಅಫ್ಸರ್ ಪಾಪ ಅವ್ರವ್ರ ಡಿಮ್ಯಾಂಡ್ ಏನಿದೆ ಅವರು ಈಸ್ಕೋಬೇಕಾದ ಕರ್ತವ್ಯ ಅಲ್ವಾ ಸರ್. ಅವ್ರಿಗೆ ಏನೇನೋ ಡಿಮ್ಯಾಂಡ್ ಇದೆ ಸರ್ಕಾರ ಕೊಡೋದು ಕೊಡಲಿ. ಪಾಪ ಅವರು ಕರ್ತವ್ಯ ಮಾಡ್ತಾ ಇದ್ದಾರೆ, ಈಗ ಮಾಡಲಿ ಸರ್, ಅಷ್ಟೇ ನಮ್ಮ ಅನಿಸಿಕೆ. 38 ತಿಂಗಳಿಂದ ಹಿಂಬಾಕಿ ಇಲ್ಲ, ಹೈಕ್ ಮಾಡ್ತಾ ಇಲ್ಲ. ಅದೇ ಅದು ಕೊಡಬೇಕಲ್ವ ಸರ್ ಅವ್ರಿಗೆ. ಪಾಪ ಕಷ್ಟಪಡ್ತಾರೆ, ರಾತ್ರಿ ಆಗಲೆಲ್ಲ ಡ್ಯೂಟಿ ಮಾಡ್ತಾರೆ, ಕೊಡಲಿ ಸರ್ ಸರ್ಕಾರಕ್ಕಾಗ, ಅಷ್ಟೇ ಸರ್. ಶ್ರೀಪಾದ್, ಈಗ ಜನ ಕೂಡ ಹೇಳ್ತಾ ಇರುವಂಥದ್ದು ರಾತ್ರಿ ಹಗಲು ಕೆಲಸವನ್ನ ಮಾಡ್ತಾ ಇದ್ದಾರೆ, ಆದರೂ ಕೂಡ ಈ ರೀತಿಯ ನಿರ್ಲಕ್ಷ್ಯ ಯಾಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಜನರ ಪ್ರಶ್ನೆ, ಹಾಗೆ ಚಾಲಕರು ಹಾಗೆ ನಿರ್ವಾಹಕರ ಪ್ರಶ್ನೆ ಕೂಡ ಆಗಿರುವಂಥದ್ದು. ಈಗ ಸದ್ಯ ಶಕ್ತಿ ಯೋಜನೆಯಿಂದಾಗಿ ಸಾಕಷ್ಟು ಜನರು ಓಡಾಡ್ತಾ ಇದ್ದಾರೆ. ಒಂದು ವೇಳೆ ಮುಷ್ಕರ ಆಯಿತು ಅಂತ ಹೇಳಿದರೆ ಸರ್ಕಾರಕ್ಕೆ ನಷ್ಟ ಕೂಡ ಆಗುತ್ತೆ. ಈ ಹಿಂದೆ 2021ರಲ್ಲಿ ಸ್ಟ್ರೈಕ್ ಮಾಡಿದಂತಹ ಸಂದರ್ಭದಲ್ಲಿ ಕೂಡ 17 ದಿನಗಳ ಕಾಲ ಸಾರಿಗೆಯನ್ನು ಸ್ಟಾಪ್ ಮಾಡಿ ಮುಷ್ಕರವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಸಾಕಷ್ಟು ಎಫೆಕ್ಟ್ ಆಗಿತ್ತು. ಈಗ ಮತ್ತೆ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತಿನ ಸಭೆಯಲ್ಲಿ ನೌಕರರ ಬೇಡಿಕೆಯನ್ನ ಈಡೇರಿಸಲಿಲ್ಲ ಅಂದ್ರೆ ಅದರ ಬಿಸಿ ಜನಸಾಮಾನ್ಯರ ಮೇಲೆ ತಟ್ಟುತ್ತೆ ಕೂಡ, ಸರ್ಕಾರಕ್ಕೆ ಅದರ ಎಫೆಕ್ಟ್ ಕೂಡ ತಟ್ಟುತ್ತೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಧ್ರುವ ಮಾಹಿತಿಗಾಗಿ.